ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, BJP ಒಳ ಜಗಳ, ಅದರಲ್ಲೂ ಮುಖ್ಯವಾಗಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ. ಈಗಂತೂ ಹೊರಗೆ ಹೋಗಿದ್ದಾರೆ ನಮ್ಮ ಯತ್ನಾಳರು, ಹೊರಗೆ ಹಾಕಲಾಗ್ಯದ. ಆದರೂ ಒಳಗೆ ಬರ್ತಾರೆ ಅನ್ನೋ ಸುದ್ದಿಗಳಿದ್ದಾವ. ಬಂದರೂ ಅವರು ವಿಜಯೇಂದ್ರನ ಬದಿಗೆ ಸರಿಸ್ಬೇಕಂತ ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಇಲ್ಲಿ ಮುಖ್ಯ ಅಲ್ಲ, ವಿಜಯೇಂದ್ರ ತೆಗೆದ್ರೆ ಇಲ್ಲಿ ಯಡಿಯೂರಪ್ಪನವ್ರು ಎದ್ದು ನಿಲ್ತಾರೆ ಅಂತ ಎಲ್ಲರಿಗೂ ಗೊತ್ತದ. ಯಡಿಯೂರಪ್ಪನ ಬಿಟ್ಟರೆ 2028 ಆಪರೇಷನ್ ಕಮಲ ಮಾಡಿಯಾದರೂ ಸರ್ಕಾರ ರಚಿಸುವಷ್ಟು ಶಾಸಕರ ಆರಿಸಿ ಬರ್ತಾರಾ ಅನ್ನುವಂಥ ಪ್ರಶ್ನೆನೂ ಇಲ್ಲಿದೆ. ಇದಕ್ಕಾಗಿ ಸರ್ಕಾರ ಅನ್ನೋಕ್ಕಿಂತ ನಮ್ಮ ಇವತ್ತಿನ ಸರ್ಕಾರ ಈಗಾಗಲೇ ನಿಮಗೆ ಗೊತ್ತದ DKC ಮತ್ತು ಸಿದ್ದೂರವ್ರ ಮಧ್ಯದಲ್ಲೇ ಏನು ಒಂದಿಷ್ಟಿತ್ತು ವೈಮನಸ್ಸು ಕುರ್ಚಿಗಾಗಿ, ಅದು ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅವರಿಬ್ಬರು ಒಂದಾಗಿ ಮುಂದಿನ 2.5 ವರ್ಷ ಆಳಿದ್ರೆ ಇದೇ ರೀತಿ ಯತ್ನಾಳರು ಮತ್ತು ವಿಜಯೇಂದ್ರ ಅವರು ತಿಕ್ಕಾಡ್ತಾವಾದ್ರೆ BJP ಭವಿಷ್ಯ ಇದೆ ಅಂತ ಅನ್ನಿಸ್ತದೇನ್ರಿ? 2028 ನೀವು ಎಂಥದೇ ಹಿಂದುತ್ವ ಮಾಡಿರಿ, ಮತ್ತೇನೋ ಮಾಡಿರಿ, ಅದರಲ್ಲೂ ಪ್ರಬಲ ಗ್ಯಾರಂಟಿ ಜಾತಿ ಸಮೀಕ್ಷೆ. ಇವತ್ತು ಸಿದ್ದರಾಮಯ್ಯರಿಗೆ ಇಡೀ ಭ್ರಷ್ಟಾಚಾರ ಲೇಪ್ ಹಚ್ಚೋದ್ರಲ್ಲಿ ವಿಫಲ ಆಯಿತು. ಹೀಗಾಗಿ ಇನ್ನೊಂದಿಷ್ಟು ಒಳ್ಳೆಯ ಕೆಲಸಗಳನ್ನು 2.5 ವರ್ಷದಲ್ಲಿ ಮಾಡಿದರೆ BJP ಅವಕಾಶ ಸಿಗ್ತದೆ ಅಂತೀರಿ ನಾವು. ಅದಕ್ಕೆ ಇವತ್ತು BJP ಹೈಕಮಾಂಡ್ ಮತ್ತು ಪ್ಲಸ್ RSS ನಿಂತು ವಿಚಾರ ಮಾಡಬೇಕಾಗಿದೆ. ಅಧಿಕಾರ ಬೇಕಾಗಿದ್ರೆ ಏನು ಮಾಡಬೇಕು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗಾಗಲೇ ಗೊತ್ತದ ಹಿಂದಿನ 2023 ಚುನಾವಣೆಯಲ್ಲಿ ಏನಾಯಿತು ಅಂತೇಳಿ. ಸ್ವತಃ ಮೋದಿಜಿಯವರು, ಶಾರ್ ಅವರು, RSS ಅವರು ಸಾಕಷ್ಟು ಪ್ರಯತ್ನ ಮಾಡಿದರು. ಬಜರಂಗಿ ಅಂತ ಬಂದು ಹೇಳಿದರು. ಆದರೂ ಸಿದ್ದರಾಮಯ್ಯನವರು ತಮ್ಮ ಒಂದು ಏನಪ್ಪ ಅಂತ ಗೆಲುವನ್ನು ಸಾಧಿಸಿದರು ಅನ್ನೋದು ಈಗಾಗಲೇ ಬರೋದು ಅಂತ ಇತಿಹಾಸ. ಇಂಥ ಸಂದರ್ಭದಲ್ಲೇ ಎದ್ದ ತಕ್ಷಣ ಒಬ್ಬರಿಗೊಬ್ರು ಟೀಕೆ ಮಾಡೋದು. ಯತ್ನಾಳರು ವಿಜೇಂದ್ರ ಅವರು ಬುದ್ಧಿವಂತರಿದ್ದರೂ ಕೆಲವು ಅನಿವಾರ್ಯವಾಗಿ ಉತ್ತರ ಕೊಡುವಂಥವು ಬರೋದ್ರಿಂದಾಗ ಪಕ್ಷದಲ್ಲೇ ಗೆಲ್ಲುವ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೊರಟಿದ್ದಾವೆ. ಯಾಕಂದರೆ ಇವ್ರಿಗೆ ಗ್ಯಾರಂಟಿ ಬಲ ಇಲ್ಲ. ಮೋದಿಯವರಿಗೆ 2014 ಇಮೇಜ್ ಇವತ್ತಿಲ್ಲ. 11 ವರ್ಷ ಆಡಳಿತವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿದ್ದದ. ಅವ್ರು ಕೊಟ್ಟಂಥ ಆಶ್ವಾಸನೆಗಳು ಯಾವುವು ಈಡೇರಿಲ್ಲ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಜೊತೆಗೆ ಕಾಂಗ್ರೆಸ್ಗೆ ಗ್ಯಾರಂಟಿಯ ಒಂದು ಬಲ, ಸಿದ್ದರಾಮಯ್ಯರಂಥ ಒಂದು ಮಾಸ್ ಲೀಡರ್ಗೆ ಇವತ್ತು ಫ್ರೀ ಹ್ಯಾಂಡ್ ಸಿಕ್ಬಿಟ್ಟಂಗೆ ಆಗಿಬಿಡ್ತದೆ. DKC ಅವ್ರು ಸಪೋರ್ಟ್ ಮಾಡಿದ್ರೆ ಮತ್ತು ಗೆಲ್ಲವ್ರು ಹೆಂಗೆ ಅವರು ಇಲ್ಲ. ಯತ್ನಾಳರಾದ್ರೂ ಒಳಗೆ ತೊಗೊಳ್ರಿ ಅಂತಂದ್ರೆ ಯತ್ನಾಳರ ನಾಲಿಗೆ ಸುದ್ದಿಲ್ಲ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಯತ್ನಾಳರಿಗೆ ಇವತ್ತು ಒಂದು ದೊಡ್ಡ ಸಮುದಾಯ, ಮುಸ್ಲಿಂ ಸಮುದಾಯ ವಿರೋಧನ ವ್ಯಕ್ತಪಡಿಸುವಂಥದ್ದು ಮಾಡ್ತಾಯಿದೆ ಅವ್ರ ಭಾಷೆಯಿಂದಾಗೆ. ಹೀಗಾಗಿ ಎಲ್ಲರ ನಾಯಕ ಅವ್ರು ಆಗ್ತಾರ ಅನ್ನೋದು ದೊಡ್ಡ ಪ್ರಶ್ನೆ ಅದ. ಅವ್ರು ಹೇಳ್ಬೋದು, ಇಲ್ಲ ನಾವು ಹಿಂದೂ ಪಕ್ಷ ಕಟ್ತೀವಿ, JCB ಕಟ್ತೀವಿ, ನಾವು ಮಾಡ್ತೀವಿ ಅಂತ ಹೇಳ್ಬೋದು. ಅದರಿಂದ BJPನ ಬ್ಲ್ಯಾಕ್ಮೇಲ್ ಮಾಡಬಹುದೇನೋ. ಆದರೆ BJP ಈ ಮಾತುಗಳಿಗೆ ಬ್ಲ್ಯಾಕ್ಮೇಲ್ ಆದಿತ್ತ ಅಂತ. ಯಾಕೆಂದ್ರೆ ಅವ್ರ ಪಕ್ಷಕ್ಕೆ ಬರ್ತಾರೋ ಇಲ್ಲೋ ಸೆಕೆಂಡ್ರಿ, ಮೊದಲು BJP ತೊಗೊಳ್ತಾರೋ ಇಲ್ಲೋ ಅನ್ನೋದು ಅಷ್ಟೇ ಮುಖ್ಯದ. ಯಾಕಂದ್ರೆ ಅವ್ರನ್ನ ತೊಗೊಂಡ್ರೆ ಯಡಿಯೂರಪ್ಪನವ್ರು ಸರಿತಾರೆ ಅನ್ನೋದು ಅಷ್ಟೇ ಸತ್ಯದ. ಹೀಗಾಗಿ ಈ ತಿಕ್ಕಾಟ ಏನಾಗ್ಯದಪ್ಪ ಅಂದ್ರೆ BJPನ ಒಳಗಿಂದ ಒಳಗೆ ಅತ್ಯಂತ ಗೊರಲು ಹೆಚ್ಚಂಗೆ ಆಗಿ ಹೋಗ್ಬಿಟ್ಟದ. ಒಳಗೆ ಟ್ರೋಲ್ ಆಗ್ಲಿಕ್ಕತ್ತದ. ಇರೋ ನಾಯಕ ಒಬ್ಬ ನಮ್ಮ ಯಡಿಯೂರಪ್ಪ, ಅವ್ರು ಲಿಮಿಟೇಷನ್ ಅದ, ಲಿಂಗಾಯತ್ ಲೀಡರಪ್ಪ ಅಂತೇಳಿ. ಉಳಿದ ಸಮುದಾಯದವ್ರು ಅಷ್ಟು ನಂಬೋದಿಲ್ಲ ಅವ್ರನ್ನ. ಆದರೂ ಇದ್ದಿದ್ರಲ್ಲಿ ಒಂದಿಷ್ಟು ಲಿಬ್ರಲ್ ಅದಾರಪ್ಪ ಮನುಷ್ಯರು ಅನ್ನುವಂಥ ಅಭಿಪ್ರಾಯ ಅದ. ಇದನ್ನು ಯತ್ನಾಳರಂತ ಎಷ್ಟು ಸಾಧ್ಯ ಡ್ಯಾಮೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಯತ್ನಾಳ್ರಿ ಅವ್ರಿಗೆ ವೈಯಕ್ತಿಕ ಏನದಲ್ಲ ಅದು ಬಿಟ್ಟು ವಿಷಯ. ಯತ್ನಾಳ್ರಿ ಹೇಳುವಂಗೆ ಇಲ್ಲಿ ಉಳಿದವ್ರು ಎಲ್ಲರೂ ಪ್ರಾಮಾಣಿಕರೂ ಇಲ್ಲ. ಹೌದು, ಅವ್ರು ಆರೋಪ ಮಾಡ್ತಿದ್ದಾರೆ, ಭ್ರಷ್ಟಾಚಾರ ಆರೋಪ ಅದಾವ. ಯಡಿಯೂರಪ್ಪನವ್ರ ಬಗ್ಗೆ ಎರಡು ಮಾತಿಲ್ಲ. ಆದರೂ ಒಂದಿಷ್ಟು ಜನ ಅವ್ರನ್ನ ಒಪ್ಕೊಳ್ತಾ ಇದ್ರು. ಯಾಕಂದರೆ ಆಪರೇಷನ್ ಕಮಲ ಮಾಡೋ ಮೂಲಕ ಆದರೂ ಅಧಿಕಾರ ಪಡಿಬೋದು ಅವರು ಅಂತೇಳಿ. ಆದರೆ ಪೂರ್ವ ಪ್ರಮಾಣದ ಬಹುಮತ ಅವ್ರಿಗೆ ಬರ್ತದಂದ್ರೂ ಗ್ಯಾರಂಟಿ ಇವತ್ತು ಮಾತ್ರ ಕರ್ನಾಟಕದ ಮಟ್ಟಿಗಿಲ್ಲ.
ಯಾಕೆಂತಂದ್ರೆ ಈಗ ಅಂಥ ಇತಿಹಾಸದ ಅಂಥದ್ದು ಯಾವ ಕಾಲಕ್ಕೂ BJP ಸ್ವಂತ ಕಾಲ ಮೇಲೆ ಕರ್ನಾಟಕದಲ್ಲಿ ಆರಿಸಿ ಬಂದಿದ್ದಿಲ್ಲ. ಅಂದಾಗ ಇವರು ತಿಕ್ಕಾಡಿದಾಗ ಇನ್ನೂ ಸೀಟ್ ಕಡಿಮೆ ಆಗ್ತಾ ಹೋಗ್ತಾವ. ಅದಕ್ಕೆ ಇವತ್ತು BJP ಮಾಡಬೇಕಾದ ಕೆಲಸ ಏನಪ್ಪ ಅಂತಂದ್ರೆ ಮೊದಲು ಒಂದಾಗೋದು, ಒಂದು ಯತ್ನಾಳರ ಧ್ವನಿಯನ್ನು ಅಡಗಿಸುವಂಥ ಸ್ವತಃ ಅವ್ರು ತಿಳ್ಕೊಂಡು ಮಾಡಬೇಕು ಅದನ್ನು. ಯಾಕೆ ಬುದ್ಧಿವಂತರಿದ್ದಾರೆ, ಅವ್ರ ಬುದ್ಧಿ ಹೇಳೋ ಶಕ್ತಿ ಯಾರಿಗಿಲ್ಲ. ಮತ್ತು ಯಾರ ಮಾತನ್ನು ಕೇಳೋದಿಲ್ಲ ಅನ್ನೋದು ಅವ್ರ ಆ್ಯಟಿಟ್ಯೂಡ್ಸ್ ನೋಡಿದ್ರೆ, ಬಿಹೇವಿಯರ್ ನೋಡಿದ್ರೆ ಅನ್ನಿಸ್ತದೆ. ಹೈಕಮಾಂಡ್ ಹೇಳಿದ್ರು ಕೇಳ್ತಾರೆ ಅಂತ ಅನಿಸಿಲ್ಲ, ಅದಕ್ಕಾಗಿ ಹೊರಗೆ ಬಂದಿದ್ದಾರೆ ಅವರು. ಆಗ ಅವ್ರ ಮಿತ್ರರೆಲ್ಲರೂ ಹೇಳಿದ್ರು ಇಲ್ಲಪ್ಪ ಒಂದು ಸ್ವಲ್ಪ ಬಾಯಿ ಕಂಟ್ರೋಲ್ ಮಾಡಿರಿ, ಇರಲಿ ಅಂತ. ಇವತ್ತು ಪಾಪ ಅದನ್ನ ಹೇಳ್ತಾ ಇದ್ದಾರೆ ಅವರೆಲ್ಲ, ನಿಮ್ಮ ನಾರಿಗೆ ಹೇಳ್ತಾ ಸಾಧಿಸ್ರಿ ಅಂತ. ಅವ್ರು ಸಾಧಿಸ್ತಾ ಇಲ್ಲ. ಮತ್ತು ಅವ್ರು ಒಬ್ಬರಿಗೇನ ಈ ಚುನಾವಣೆ ಗೆಲ್ಲುವಂತಹ ಶಕ್ತಿಗಿಲ್ಲ ಅನ್ನೋದು ಅಷ್ಟೇ ಶತಸಿದ್ಧ. ಅವ್ರೇನು ಹೇಳ್ಬೋದು, ತಮ್ಮ ಬಗ್ಗೆ ನಾವು ಹೇಳ್ಕೊಬೋದು. ಜನ ನಮ್ಮ ಕಡೆ ನೋಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಮಂಡ್ಯದಲ್ಲಿದ್ದರು, ಬಿಜಾಪುರದಲ್ಲಿದ್ದರು, ಅಲ್ಲಿ ಹೌದು ಇಲ್ಲ ಅಂತಲ್ಲ. ಅದು ಎಷ್ಟು ಜನ ಅವರು ಟೈಪ್ ಅವ್ರ ನಾವು ಎಷ್ಟು ಅನ್ನೋದಕ್ಕೆ ಸ್ವತಃ ಅವ್ರು ಉತ್ತರ ಹುಡುಕಬೇಕಾಗಿದೆ. ಇವತ್ತು ಅಲ್ಲಿ ಕೂಡಿದ ಮಂದಿಲ್ಲ ಓಟ್ ಹಾಕೋದಿಲ್ಲ, ಓಟ್ ಹಾಕೋರು ಬೇರೆ ಅನ್ನೋದು ಎಲ್ಲರಿಗೂ ಗೊತ್ತದ ಹೆಂಗೆ ಆಗ್ತದೆ ಈ ರಾಜ್ಯದಲ್ಲೇ ಅಥವಾ ಈ ದೇಶದ ಎಲೆಕ್ಷನ್ ಅಂತೇಳಿ. ಅದಕ್ಕಾಗಿ ಇವತ್ತು ನೋಡ್ರಿ ಎದುರಾಳಿ ಯಾರಿದ್ದಾರಪ್ಪ ಇಲ್ಲಿ ಕರ್ನಾಟಕದಲ್ಲಿ? ಸಿದ್ದರಾಮಯ್ಯ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ. ಅವರಿಬ್ಬರು ಜನಕ್ಕೆ ಬೇಕಾವಂಥ ಆಡಳಿತ ಕೊಡ್ತಾ ಇದ್ದಾರೆ. ಇವತ್ತು ಅಲ್ಲೇನೋ ಇತ್ತು, ಅದು ಆಗ್ಬೋದೇನೋ ಕೆಲಸ ಅಂತೇಳಿ. DK ಶಿ ಅವರು ಬಡದು ಬರ್ತಾರೆ, ಶಾರ್ ಅವ್ರಿಗೆ ದೋಸ್ತಿ ಆಗ್ಯದ, ಮೋದಿ ಅವ್ರಿಗೆ ದೋಸ್ತಿ ಆಗ್ಯದ, ಪಾರ್ಟಿ ಹೊಡಿತು ಅಂದಾಗ ಹೌದು ಅನಿಸುತ್ತೆ ಎಲ್ಲರಿಗೂ, ಓದ್ ಮುಗಿತು ಬಿಡಪ್ಪ ಕಾಂಗ್ರೆಸ್ ಅಂತೇಳಿ. ಬಟ್ ಇತ್ತೀಚೆಗೆ ಅವರು ರಿಯಲೈಸ್ ಆಗ್ಯದ DK ಶಿ ಅವರಿಗೆ. ಇಲ್ಲಿ ಹೋದರೆ ಯಾರ್ದಾರಪ್ಪ BJP ಹೋದ್ನಿ ಅಂದ್ರೆ ಎಚ್ಚರಿಕೆ ಮೊದಲೇ ವೈರಿ ಅವ್ರಿಗೆ. ಅವ್ರಂತ ಏನೋ ಸುಮ್ಮನೆ ಇರ್ಬೋದು, ಅದು ನಾಳೆ ವಿರೋಧ ಮಾಡೋದು ಅಂತ ಗ್ಯಾರಂಟಿ ಇಲ್ಲ. JDSನ ಒಡೆದು ಬರಬೇಕಂತ ಶಾಸಕರಿದ್ದರೂ ಅದು ಬರಲಿಲ್ಲ, ಬರೋ ಸಾಧ್ಯತೆಗಳು ಇಲ್ಲ. ಎಚ್ಚರಿಕೆನೂ ಅಷ್ಟು ಸ್ಟ್ರಾಂಗ್ ಆಗ್ಯಾರ. ಮತ್ತು BJP ಗೊತ್ತಾಗ್ಯದ ಬರೀ ಕೇವಲ ಯತ್ನಾಳ್ ಒಬ್ಬರಿಂದ ನಾವು ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯತ್ನಾಳ್ರೊಬ್ಬರ ಮುಂದೆ ತಂದುಬಿಟ್ಟು ಅಧ್ಯಕ್ಷರು ಮಾಡಿದರೆ ಸಾಧ್ಯ, ಅದು ಅಸಾಧ್ಯದ ಮಾತು. ಇವತ್ತು BJP ಅನಿಸುವಂಥ ಮಾತು. ಆದ್ರೆ ಇವತ್ತು ಇದನ್ನೆಲ್ಲ ಪರಿಹಾರ ಮಾಡ್ಕೋಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಮತ್ತು ಒಂದು ಇಶ್ಯೂನು ಇಲ್ಲ. ಇವತ್ತು ರಾಜ್ಯದ ಮಟ್ಟಿಗೆ ಆಡಳಿತ ನೋಡಿದಾಗ ಭ್ರಷ್ಟಾಚಾರನೂ ಮಾಡಿದ್ರು, ಬಂದಿದ್ದು ಹಂತಕ್ಕೆ. ಮುಡಾದಲ್ಲೇ ಸಿದ್ದರಾಮಯ್ಯ ಶಿವಂತ ಎಲ್ಲ ಸಾಯ್ತಿದ್ದು, ಆದರೆ ಇಡೀ ಪ್ರಯತ್ನ ಮಾಡಿದ್ರು ಆಗಲಿಲ್ಲ. ಅಂದ್ರೆ ಒಟ್ಟಾರೆಯಾಗಿ ಇವತ್ತು BJP ಏನದಪ್ಪ ಅಂತಂದ್ರೆ ಒಂದು ಅತಂತ್ರ ಸ್ಥಿತಿಯಲ್ಲ ಕರ್ನಾಟಕದಲ್ಲಿ ಇದನ್ನು ಈ ವ್ಯಾಲಿ ಅಂತೀನೋ, ಅದು ಒಂದು ಕಣಿವೆಯಿಂದ ಮೇಲೆ ಎತ್ತಬೇಕಾದವರು ನಮ್ಮ ಕೇವಲ ಮೋದಿ ಅವ್ರಿಗೆ ಮಾತ್ರ ಸಾಧ್ಯದ. ಶಾರದವ್ರದ್ದು ಇಲ್ಲ ಕರ್ನಾಟಕದಲ್ಲೇ. ಆದರೆ ಮೋದಿ ಅವರನ್ನು 2014ರಷ್ಟು ಇವತ್ತು ಜನ ನಂಬ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ BJPಗೆ. ಮತ್ತು RSS ಇದು ಸಮಸ್ಯೆ. ಕೇವಲ ಸಂಘಟನೆ ಒಂದೊಂದು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇತಿಹಾಸ ನೋಡಿದ್ದೆ ನಾವು. ಇದನ್ನು ನಮ್ಮ ಸಂಘಟನೆ ಅದ ಭಾರಿ ಅದ, ಹೌದು ಒಪ್ಪನು ಆ ಮಾತನ್ನು. ಆದ್ರೆ ಸಂಘಟನೆ ಒಂದರಿಂದ ಆಗಬೇಕಾಗಿದ್ರೆ ಬಾಬರಿ ಮಸೀದಿ ಕೆಟ್ಟಿದಾಗ BJP ಸರ್ಕಾರ ಸೆಂಟ್ರಲ್ಲೂ ಬರಬೇಕಾಗಿತ್ತು, ಕೇಂದ್ರ ನಮ್ಮ ರಾಜ್ಯದಲ್ಲೂ ಬರಬೇಕಾಗಿತ್ತು ಪೂರ್ಣ ಬಹುಮತದಿಂದ. ಬಂದಿಲ್ಲ. ಇದರ ಅರ್ಥ ಏನಪ್ಪ ಅಂತ ಇಲ್ಲೂ ಜನ ವಿಚಾರವಾದಿಗಳಿದ್ದಾರೆ, ತಿಳುವಳಿಕೆಯವರಿದ್ದಾರೆ. ಹೀಗಾಗಿ ಇವತ್ತು BJP 2028ರಲ್ಲಿ ಗೆಲ್ಲೋದು ಭಾಳ ಕಷ್ಟ. ಯಾಕಂದರೆ ಒಳ ಹೊಡೆತ ಅದು ತಡೆಯೋದು ಭಾಳ ಕಷ್ಟ. ಯತ್ನಾಳ್ರು ಇವತ್ತು ಎಂಥ ಹೊಡೆತ ಕೊಟ್ಟಿದ್ದಾರೆ ಅಂದರೆ BJPಗೆ, ಅವ್ರು ಏನೋ ಹೊಡಿಲಿಕ್ಕೆ ಹೋಗಿದ್ದಾರೆ. ನಮ್ಮಲ್ಲಿ ಕನ್ನಡದ ಗಾದಿ ಮಾತೈತಲ್ರಿ, ಇಲ್ಲಿಗೆ ಹೊಡ್ಯಕ್ಕೆ ಹೋದ್ರೆ ಗಣೇಶ್ ಪೆಟ್ಟು ಬಿತ್ತಂತ. ಅವ್ರು ಹೊಡ್ಯಕ್ಕೆ ಹೋಗಿದ್ದು ನಮ್ಮ ಯಡಿಯೂರಪ್ಪನವ್ರನ್ನ, ಪೆಟ್ಟು ಬಿದ್ದಿದ್ದು BJPಗೆ. ಆ ತಿಳುವಳಿಕೆ ಇಲ್ಲಂತಲ್ಲ ಅವ್ರಿಗೆ, ಯಾಕೋ ಏನೋ ಏನೂ ಇರಲಿ. ಒಟ್ಟಿನಲ್ಲಿ ನಾವು ಹೇಳ್ಬೇಕಾಗಿದೆ ಇಷ್ಟ, BJP 2022 ಅಧಿಕಾರಕ್ಕೆ ಬರ್ತದೆ ಕರ್ನಾಟಕದಲ್ಲೇ. ಇದಕ್ಕೆ BJPಗರು RSSಗರು ವಿಚಾರ ಮಾಡಲಿ. ನಾ ಹೇಳಿ ತಪ್ಪಿದ್ರೆ ತಪ್ಪಂತ ಹೇಳಿ, ಸರಿ ಇದ್ರೆ ಸರಿ ಅನ್ರಿ, ಏನಾದರೂ ಅಲ್ಲಿ ಚರ್ಚೆ ಮಾಡಲಿ, ತಮ್ಮ ಪಕ್ಷವನ್ನು ಅವರು ತಿದ್ದುಕೊಳ್ಳಿ. ಯಾಕೆಂದರೆ ಇಲ್ಲಿ ವಿರೋಧ ಪಕ್ಷ ಇರಬೇಕು. ಕಾಂಗ್ರೆಸ್ ಒಂದು ಆಡಳಿತ ಮಾಡಿ ಏನು ಮಾಡ್ಯದ ನೋಡಿದ್ವಿ ನಾವು ಇತಿಹಾಸ ತುಂಬ. ಅದು ವಿರೋಧ ಇಲ್ಲದಕ್ಕಾಗಿ ಈಗ ಎಷ್ಟು ವರ್ಷ ಆಡಿದ್ರೆ ನಮ್ಮನ್ನು ಅಂತೇಳಿ. ಇವತ್ತು BJP ಇಟ್ಕೊಂಡದು ಸರಿ ತಪ್ಪು ಐಡಿಯಾ ಗೊತ್ತಿಲ್ಲ ನನಗೆ, ಆ ವಿಷಯಕ್ಕೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ವಿರೋಧ ಇರಬೇಕು. ಆ ವಿರೋಧ ಕೆಲಸವನ್ನು ಕರ್ನಾಟಕದಲ್ಲಿ BJP ಮಾಡಲಿಕ್ಕತ್ತದ. ಮತ್ತು ಅದೇ ಕಾಲಕ್ಕೆ HDKನೂ ಸಹಿತ ಮೊದಲಿಂದ ಹೇಳ್ತಿಲ್ಲ, ದೇವೇಗೌಡರು ಮೊದಲು ಹೇಳ್ತಿಲ್ಲ. ಹೀಗಾಗಿ BJP ಗೆಲ್ಲುವ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯಕ್ಕಾಗಿರಲಿ ವಂದನೆಗಳು.